ಕಲಬುರಗಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿಗೆ ಅಪಾರ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರ ಪರವಾಗಿ ಕ್ಷೇತ್ರದ ಮತದಾರರು ಇದೀಗ ಒಲವನ್ನು ತೋರ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಗ್ರಾಮಸ್ಥರು ಶ್ಲಾಘನೆ ಮಾಡಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀನಿ ಅಂತ ಹೇಳ್ತು. ಅದೇ ರೀತಿಯಾಗಿ ಮಾತಿಗೆ ತಕ್ಕಂತೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದೆ ಅಂತ ಗ್ರಾಮಸ್ಥರು ಶ್ಲಾಘನೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಂಸದರಾಗಿದ್ದಾಗ ಅಭಿವೃದ್ಧಿ ಹೊಳೆ ಹರಿಸಿದ್ರು. ಬಿಜೆಪಿಯವರು ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಮಾಡಿಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಬಹುಮತದಿಂದ ರಾಧಾಕೃಷ್ಣ ಅವರನ್ನ ಆಯ್ಕೆ ಮಾಡ್ತೀವಿ ಅಂತ ಮತದಾರರು ಮಾತನಾಡಿದ್ದಾರೆ. ಕಲಬುರಗಿ ಲೋಕಸಭಾ ರಂಗೇರ್ತಾ ಇರತಕ್ಕಂಥದ್ದು. ಅಭ್ಯರ್ಥಿಗಳು ಬಿರುಸಿನ ಮತ ಬೇಟೆ ಕೂಡ ನಡೆಸ್ತಾ ಇದ್ದಾರೆ. ಪ್ರತಿ ಗ್ರಾಮದಲ್ಲೂ ಕೂಡ ತಮ್ಮದೇ ಪಕ್ಷಕ್ಕೆ ಮತ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ಲಗ್ಗೆಡ್ತಕ್ಕಂಥದ್ದು. ಇದೀಗ ನಾವು ನಂದಿಕೂರು ಗ್ರಾಮ ಅಂದರೆ ಕಲಬುರಗಿಯ ನಂದಿಕೂರು ಗ್ರಾಮದಲ್ಲಿದ್ದೇವೆ. ಈ ಒಂದು ಗ್ರಾಮದ ಜನರ ಒಲವು ಯಾವ ಕಡೆ ಇದೆ ಅಂತಕ್ಕಂಥ ವಿಚಾರವಾಗಿ ನಾವೀಗ ಮಾತಾಡೋಕ್ಕೆ ಬಂದಿದ್ದೇವೆ. ಇಲ್ಲಿ ಇರ್ತಕ್ಕಂಥ ಒಂದು ಟೀ ಅಂಗಡಿಯಲ್ಲಿ ಒಂದು ಜನರು ಕೂಡ ಇರ್ತಕ್ಕಂಥದ್ದು. ನಂದಿಕೂರು ಗ್ರಾಮದ ಜನರ ಒಲವು ಯಾರ ಕಡೆ ಇದೆ ಅಂತಕ್ಕಂಥದ್ದು ಈ ಒಂದು ವಿಚಾರವಾಗಿಯೇ ಮಾತಾಡೋದಕ್ಕೆ ನಾವು ಇಲ್ಲಿದ್ದೇವೆ. ಈ ಒಂದು ವಿಚಾರವಾಗಿ ನಾನು ಇಲ್ಲಿನ ಜನರನ್ನು ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ಬಾರಿ ಲೋಕಾಕಡ ಸಾಕಷ್ಟು ಕುತೂಹಲ ಕೇಳಿಸಿದೆ. ದೇಶಾದ್ಯಂತಲೂ ಕೂಡ ಜನ ಕಲಬುರಗಿ ನೋಡ್ತಾ ಇದ್ದಾರೆ. ಯಾಕಂದರೆ ರಾಧಾಕೃಷ್ಣ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಳೆಯ ಪ್ರತಿನಿಧಿ ಮಾಡ್ತಾ ಇದ್ದಾರೆ. ಅಲ್ಲದೆ ಉಮೇಶ್ ಜಾಧವ್ ಅವರು ಕೂಡ ಬಿಜೆಪಿಯಿಂದ ಇದ್ದಾರೆ. ಯಾರ ಕಡೆ ಒಲವು ನಿಮ್ಮದು ಅಂತ? ಈ ಹೊಸ ಕ್ಯಾಂಡಿಡೇಟ್ ನೋಡ್ಲತ್ತಾರೆ ಎಲ್ಲರೂ. ಪೈಲ ಎಲ್ಲ ಇವರು ಉಮೇಶ್ ಜಾಧವ್ ಅವ್ರು ಆಗ್ಯಾರ. ಭರವಸೆಗಳು ಕೊಟ್ಟು ಯಾವ ಈಡೇರಿಸಿಲ್ಲ ಅಂತ ಈ ಹೊಸ ಕ್ಯಾಂಡಿಡೇಟ್ ನೋಡ್ಲತ್ತಾರೆ ಎಲ್ಲರೂ. ಯಾರು ಹೊಸ ಕ್ಯಾಂಡಿಡೇಟ್? ಯಾರು? ರಾಧಾಕೃಷ್ಣ. ಹೌದು. ಅವ್ರು ಯಾವ ಕೆಲಸ ಮಾಡ್ತಾರೆ ಭರವಸೆ ಇದೆ ನಿಮಗೆ? ಭರವಸೆ ಏನು ಮುಂದಿನ ಏನು ಗೊತ್ತಿಲ್ಲ ರೀ. ಅವ್ರ ಮ್ಯಾಗ ಎಲ್ಲರದ್ದು ಅಭಿಮಾನ ಅದ. ಖರ್ಗೆ ಸಾಹೇಬ್ರ ಅಭಿಮಾನ ಅದ ರೀ. ಈಗ ಕಾಂಗ್ರೆಸ್ ಸರ್ಕಾರದ ಎಲ್ಲ ಗ್ಯಾರಂಟಿಗಳು ಕೊಟ್ಟಾರ. ಆ ಗ್ಯಾರಂಟಿ ನೋಡ್ದೇಸಿ ಎಲ್ಲರೂ ಜರ ಕಾಂಗ್ರೆಸ್ ಒಲವು ಅದ. ಕಾಂಗ್ರೆಸ್ ಪರವಾಗಿ ಒಲವು ಇದೆ. ಗೆಲ್ತಾರ ಅಂತ ಭರವಸೆ ಇದೆ? ಗೆಲ್ಬಹುದು ರೀ. ಈ ಕಡೆ ನಿಮ್ಮೂರ ಕಡೆ ಎಲ್ಲ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಅದ ರೀ. ಕಾಂಗ್ರೆಸ್ ಆಗುತ್ತೆ ಈ ಬಾರಿ? ಕಾಂಗ್ರೆಸ್ ಆಗುತ್ತದೆ. ರಾಧಾಕೃಷ್ಣ ಗೆಲ್ತಾರೆ? ರಾಧಾಕೃಷ್ಣ ಗೆಲ್ತಾರೆ. ಓಕೆ, ಮತ್ತಷ್ಟು ಜನರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈ ಒಂದು ಭಾಗದಲ್ಲಿ ಯಾವ ರೀತಿ ಅಲೆ ಇದೆ, ಯಾವ ಅಭ್ಯರ್ಥಿ ಗೆಲ್ಲಿಸಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಈಗ ಪ್ರಸ್ತುತ ಇರೋ ಸಂಸದರು ಯಾವುದೇ ಕೆಲಸ ಮಾಡಿಲ್ಲ. ಅವ್ರು ಏನು ಪ್ರಾಮಿಸ್ ಮಾಡಿದ್ರೆ ಜನರಿಗೆ, ಗುಲ್ಬರ್ಗಾದ ಸೆಕೆಂಡ್ ರಿಂಗ್ ರೋಡ್ ಆಗಲಿ ಅಥವಾ ಈ ESI ಹಾಸ್ಪಿಟಲ್ಗೆ ಏಮ್ಸ್ ಮಾಡೋದಾಗಲಿ ಅಥವಾ ಏನೋ ಸೆಂಟ್ರಲ್ ಗೌರ್ಮೆಂಟ್ದೊಂದು ಟೆಕ್ಸ್ಟೈಲ್ ಪಾರ್ಕ್ ಅಂತ ಶಂಕುಸ್ಥಾಪನೆ ಮಾಡಿ ಆ ಕಡೆ ಹೋದರು. ಅವರು ರಿಟರ್ನ್ ಬರಲಿಲ್ಲ. ಇಲ್ಲಿ ಬಂದು ಅದರದ್ದು ವರ್ಕ್ ನೋಡಲಿಲ್ಲ, ಭೂಸ್ವಾಧೀನ ಆಗಲಿಲ್ಲ, ಏನೂ ಆಗಲಿಲ್ಲ. ಅವರು ಬರೀ ಸಿಮೆಂಟ್ ಫ್ಯಾಕ್ಟ್ರಿ, ಇಲ್ಲಿ ಎಲ್ಲರೂ ಸಿಮೆಂಟ್ ಕಲ್ಲಿದೆ, ಅದೇ ಸಿಮೆಂಟ್ ಫ್ಯಾಕ್ಟ್ರಿ ಹಾಕೊಂಡು ಕದಿಂದ ಇಷ್ಟು ಇನ್ವೆಸ್ಟ್ಮೆಂಟ್ ಗುಲ್ಬರ್ಗ ತಂದಿನ ಅಂತ ಅಷ್ಟೇ ಹೇಳಿದ್ರು. ಅವ್ರು ಯಾವುದೇ ರೀತಿಯಿಂದ ಕೆಲಸ ಮಾಡಿಲ್ಲ. ಅವ್ರೇನು ಲಾಸ್ಟ್ ಮೂಮೆಂಟಿಗೆ ಎಲೆಕ್ಷನ್ಗೆ ಏನು ಹೋಗಬೇಕು, ಎಲ್ಲ ಊರಾಗ ಇವ್ರಿಗೆ ಏನು ಹೋಗಿ ಹೇಳ್ಬೇಕು ಜನರಿಗೆ ಅಂತ ಹೇಳ್ಕದಿಂದ ಅದೊಂದು ವಂದೇ ಭಾರತ್ ಒಂದು ಟ್ರೈನ್ ತಂದ್ರೆ, ಒಂದು ಟ್ರೈನ್ ತಂದ್ರೆ ಅದು ವೀಕ್ಲಿ 3 ದಿನ ಬರ್ತದಂತಾರೆ. ಈ ದಿನ ಡೈಲಿ 10,000 ಜನ ಹೋಗ್ತಾ ಇದ್ದಾರೆ ಕಲಬುರಗಿ ಗುಲ್ಬರ್ಗ. ಬಡ ಜನರಿಗೆ ಅನುಕೂಲ ಆಗುತ್ತೆ. ಅದು ಬೆಂಗಳೂರಿಗೆ ಹೋಗ್ತದೆ. ಅದು ಬಡ ಜನರಿಗೆ ಅನುಕೂಲ ಆಗ್ತಾ ಇಲ್ಲ, ಏನೂ ಇಲ್ಲ. ಅದು ಒಂದು ತಂದ್ರೆ ಅದಕ್ಕೆ ಬಿಟ್ಟು ಏನೂ ಸಾಧನೆ ಇಲ್ಲ. 5 ವರ್ಷ ಏನೂ ಅವ್ರ ಸಾಧನೆ ಇಲ್ಲ ಅಂತಂದ್ರೆ ಅವ್ರು ಓಟ್ ಹ್ಯಾಂಗೆ ಕೇಳ್ತಾರೆ, ಅವರು ಹ್ಯಾಂಗೆ ಓಟ್ ಹಾಕ್ತಾರೆ ಗೊತ್ತಿಲ್ಲ. ಅದಕ್ಕೆ ಖರ್ಗೆ ಸಾಹೇಬರು, ಧರ್ಮಸಿಂಗ್ ಸಾಹೇಬರು ಈ ಭಾಗಕ್ಕೆ ಭಾಳಷ್ಟು ಅಭಿವೃದ್ಧಿ ಮಾಡ್ಯಾರ. 371 ಕೊಟ್ರ, ES ಹಾಸ್ಪಿಟಲ್ ಕೊಟ್ರ, ಇಲ್ಲಿ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಮಾಡ್ಯಾರ ಗುಲ್ಬರ್ಗಕ್ಕೆ, ಏನು ಬೇಕಾಯ್ದು ಮಾಡ್ಯಾರ. ಆದ್ರೆ ನಾವು ಈ ಹೋದ ಸಲ ಇವರು BJPಗೆ ಆಯ್ಕೆ ಮಾಡಿದ ಸಂಸದರು ಮೋದಿ ಅವ್ರ ಕಡೆಯಿಂದ ಏನೋ ಭಾಳ ತಂದು ಮಾಡ್ತೀನಿ ಅಂತ ಹೇಳಿದ್ರು. ಬಟ್ ಏನೂ ತರಲಿಲ್ಲ, ಏನೂ ಮಾಡಲಿಲ್ಲ. ಗುಲ್ಬರ್ಗ ಜನರಿಗೆ ನಿರಾಸೆ ಆಗಿದೆ. ಅದ್ರ ಸಲುವಾಗಿ ಈ ಸಲ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರ ಬಗ್ಗೆದಾಗ ಅನುಕಂಪ ಜಾಸ್ತಿ ಇದೆ, ಅವ್ರ ಕಡೆ ಒಲವು ಜಾಸ್ತಿ ಇದೆ. ಅವರು ಕೂಡ ಒಬ್ಬರು ಜನರಿಗೆ ಸ್ಪಂದಿಸೋಂಥ ನಾಯಕರಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ. ಅದಕ್ಕೆ ಅವರಿಗೆ ಓಟ್ ಹಾಕೋಂಥ ಚಾನ್ಸಸ್ ಗೆದೆ ಅಂತ. ಖರ್ಗೆ ಅವರು ಮಾಡಿದ ಕೆಲಸ ಅವ್ರಿಗೆ ಕೈ ಹಿಡಿತೆ ಅಂತೀರಿ? 100% ಕೈ ಹಿಡಿತೆ ಸರ್. 100% ಕೈ ಹಿಡಿತೆ. ಖರ್ಗೆ ಅವರಷ್ಟೇ ಭರವಸೆ ಇವ್ರ ಮೇಲೆ ಕೂಡ ಇದೆ? 100% ಇದೆ ಸರ್. 100% ಇದೆ. ಏನು ಸ್ಕೀಮ್ಗಳು ಹೆಲ್ಪ್ ಆಗಿದಾವೆ ಅಂತೀರಿ? ಹಾಂ, ಆಗ್ಯಾವ. ಏನು ಹೆಲ್ಪ್ ಆಗಿದೆ ನಿಮಗೆ? ನಮಗೆ ಎಲ್ಲ ತಾಯ್ದವ್ರಿಗೆ ಎಲ್ಲ ರೊಕ್ಕ ಬರ್ತಿದ್ದೇವೆ ರೀ. ನಮ್ಗೆ ದವಾಖಾನಿದು ಅದು ಇದು ಎಲ್ಲ ಮೆಟೀರಿಯಲ್ ಎಲ್ಲ ಹೆಲ್ಪ್ ಅಲ್ಲ ತಗೊಂಡ್ಬರ್ತೀನಿ. ಹಾಂ, ಬಸ್ ಫ್ರೀ ಮಾಡಿದ್ದು? ಹಾಂ, ಬಸ್ ಫ್ರೀ ಮಾಡಿದ್ದು ಎಲ್ಲ ಹೆಣ್ಮಕ್ಳಿಗೆ ಆಗ್ಯಾವ ರೀ. ನಮಗಿದು ದವಾಖಾನೆ ES ಹಾಸ್ಪಿಟಲ್ ಎಲ್ಲ ಮಾಡ್ಯಾರ ನಮ್ಮ ಗುಲ್ಬರ್ಗ ರೀ ಖರ್ಗೆ ಸಾಹೇಬರು. ಅದರಿಂದ ಎಲ್ಲ ಹೆಲ್ಪ್ ಅಲ್ಲ. ಈಗಿದ್ದಂಥ MP ಏನು ಮಾಡ್ಯಾರ? ಈಗಿಂತ MP 5 ವರ್ಷ ಏನೂ ಮಾಡಿಲ್ಲ ರೀ. ಅವ್ರು ಯಾರಿಗೂ ಭೇಟಿ ಆಗಿಲ್ಲ, ಏನೂ ಮಾಡಿಲ್ಲ ರೀ ಅವರು. ಏನು ರೀ ಹಂಗಾಗಿ ನಮ್ಮ ಅವ್ರ ಮ್ಯಾಗ ಭರೋಸೆ ಇಲ್ಲ ರೀ. ನೋಡ್ರಿ MP ಅವರಿಗೆ ಹಾಂ ನೋಡಿರಿ. ಉಮೇಶ್ ಅವರು ಅದೇ ಫೋಟೋದಾಗ ಮೊಬೈಲ್ದಾಗ ಇಟ್ಟೆ ನೋಡಿದೇವೆ ರೀ. ಎದುರುಗಡೆ ಒಟ್ಟೆ ನೋಡಿಲ್ಲ ರೀ ನಾವು. ಅವ್ರಿಗೆ ಬಂದಿಲ್ಲ ರೀ. ಅವ್ರು ಸಿಕ್ಕಿಲ್ಲ ರೀ. ಅವರು ಏನು ಯಾರು ಒಟ್ಟೆ ಸಿಕ್ಕಿಲ್ಲ ರೀ. ಏನೇ ಸಲ ಅದಕ್ಕೆ ದೊಡ್ಡ ಮನೆಗೆ ಊಟ ಹಾಕ್ತೀವಿ ರೀ. ಹಾಂ, ಅವ್ರ ಮೇಲೆ ಭರೋಸೆ? ಅವ್ರ ಮೇಲೆ ಭರೋಸೆ ಅದ ರೀ. ಜನರು ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ಈ ಬಾರಿ ಯಾರ ಅಲೆ ಇದೆ ನಿಮ್ಮ ಕಡೆ? ಸರ್, ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷ ಯಾಕೆ ಸರ್? ಒಳ್ಳೆ ಪಕ್ಷ ಅದ ಸರ್. ಅದು ಏನು ಕೆಲಸ ಮಾಡಿದ್ದಾರೆ ಸರ್? 5 ಪಂಚ ಗ್ಯಾರಂಟಿಗಳು ಕೊಟ್ಟಲ್ಲ ಸರ್. ಸಿದ್ದರಾಮಯ್ಯ ಸರ್ಕಾರ ನೇತೃತ್ವದಾಗ ಗೃಹ ಜ್ಯೋತಿ, ಶಕ್ತಿ ಯೋಜನೆ ಮತ್ತು ಅದು ಗೃಹಲಕ್ಷ್ಮಿ
ಯುವ ನಿಧಿ ಇವು 5 ಗ್ಯಾರಂಟಿಗಳನ್ನು ಕೊಟ್ಟು ಬಡ ಜನರಿಗೆ ಒಳ್ಳೆ ಕೆಲಸ ಆಗಿದೆ. ಹಾಂ, ಮತ್ತು ಖರ್ಗೆ ಸಾಬ್ರಿಗೆ ಒಳ್ಳೆ ಕೆಲಸ. ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಇಷ್ಟು ದೊಡ್ಡದಾಗಿದೆಪ್ಪ ಅಂದ್ರೆ ಖರ್ಗೆ ಸಾಬ್ರೆ ಮೂಲಕ. ಪಂಚ ಗ್ಯಾರಂಟಿ ನಿಮ್ಗೇನು ಅನುಕೂಲ ಆಗಿದೆ? ಸರ್ ನಮಗೆ ನಮ್ಮ ಮನೆಯವ್ರು 2,000 ರೂಪಾಯಿ ಬರ್ತಾವೆ ರೀ. ವಿದ್ಯುತ್ ಫ್ರೀ, ಎಲ್ಲ ಊರ ದೇವಸ್ಥಾನ ಕಡೆ ಹೋದ್ರೆ ಶಕ್ತಿ ಯೋಜನೆ ಉಚಿತ. ಅದರಿಂದಾಗಿ ನೀವು ಕಾಂಗ್ರೆಸ್ ಇದರಿಂದ ಈಗ ಹಾಕ್ತೀವಿ ಸರ್. ನಮ್ಮ ಜಿಲ್ಲಾ ಪ್ರಗತಿ ಆಗಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಬೇಕು ಸರ್. ಹಾಂ ಸರ್. ಬಿಜೆಪಿಯಿಂದ ಆಗಲ್ಲ ಅಂತ ಆಗಲ್ಲ ಸರ್, ಅಸಾಧ್ಯ ಮಾತಾಡ್ತಾರೆ. MP ಅವರು ಏನು ಕೆಲಸ ಮಾಡಿಲ್ಲ? ಏನು ಕೆಲಸ ಮಾಡಿಲ್ಲ ಸರ್ ಅವರು. ಏನು ಹೇಳ್ತೀರಿ ಯಜಮಾನ್ರೆ, ಈ ಬಾರಿ ಯಾರಿಗೆ ಓಟು ನಿಮ್ಮದು? ಕಾಂಗ್ರೆಸ್ ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ಗೆ ಹಾಕ್ತೀರಿ? ಎಲ್ಲ ಒಳ್ಳೆ ರೀತಿಯಲ್ಲಿ ಒಂದು ಕೆಲಸ ಮಾಡ್ಕೋತಾ ಬರ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಉಚಿತ ಬಸ್ ಫ್ರೀ ಆಗಿರ್ಬೋದು, 200 ಯೂನಿಟ್ ಫ್ರೀ ಆಗಿರ್ಬೋದು, ಕರೆಂಟ್ ಫ್ರೀ ಆಗಿರ್ಬೋದು. ಆಮೇಲೆ ಈಗ ಶಕ್ತಿ ಯೋಜನೆ, ಆವು ನಿಧಿ ಎಲ್ಲ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೊಂದು ನಮ್ದು ಒಂದು ಅನಿಸಿಕೆ ಏನಪ್ಪ ಅಂದರೆ, ಒಂದು ಸ್ವಲ್ಪ ವಯಸ್ಕರಿಗೆ ಒಂದು ಸ್ವಲ್ಪ ಡಿಸಬಿಲಿಟಿ ಇರ್ತಾರೆ, ಅವ್ರು ಸ್ವಲ್ಪ ಆಶ್ವಾಸನ ಹೆಚ್ಚಿಗೆ ಮಾಡಿದ್ರೆ ಅವ್ರಿಗೊಂದು ಅನುಕೂಲ ಆಗ್ತದೆ ಮುಂದಿಂದು. ಅಂದರೆ ಈ ರಾಧಾಕೃಷ್ಣ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ತೀವಿ ನಾವು. ಈಗ ಮನ್ಸನ್ ಮ್ಯಾಗ ಹೋಗ್ತಾರೆ ಡಿಫೆಂಡ್ರಿ. ಈಗ ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ನೋಡ್ತೀವಿ. ಕಾಂಗ್ರೆಸ್ ಪಕ್ಷ ಬಡ ಜನರಿಗೆ ಅನುಕೂಲ ಮಾಡಿದೆ. ಅನುಕೂಲ ಬಡ ಜನರಿಗೆ ಒಟ್ಟು ಕಾಂಗ್ರೆಸ್ ಅನುಕೂಲ ಮಾಡಿದ್ರಿ. ಈಗ ರಾಧಾಕೃಷ್ಣ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟು ನೋಡ್ತೀವಿ. ಅವರು ಮುಂದೆ ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂದ್ರೆ ಮುಂದೆ ಕಾಂಗ್ರೆಸ್ ಅದು. ಈಗ ಅವರು ನಮಗೆ 5 ಗ್ಯಾರಂಟಿ ಕೊಟ್ಟರೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಅಂತ ಆ ಥರ ಅಲ್ಲತ್ತಿಲ್ರಿ ನಾವು. ಸೋಲಿ ಗೆದಿಲಿ ಬರಲಿ, ಇವ್ರು ಗ್ಯಾರಂಟಿ ಕೊಡಲಿ ಬಿಡಿ, ನಮ್ದು ಯಾವಾಗಲೂ ಓಟ್ ನಾವು ಸಾಯತನ ನಮ್ದು ಕಾಂಗ್ರೆಸ್ ನಮ್ದು ಓಟ್. ಒಟ್ಟಾರೆಯಾಗಿ ಕಲಬುರಗಿಯ ಒಂದು ನಂದಿಕೂರು ಗ್ರಾಮದಲ್ಲಿ ಕಾಂಗ್ರೆಸ್ ಪರ ಬಲವಾದಂಥ ಒಲವು ಇರತಕ್ಕಂಥದ್ದು. ಅಂದರೆ ಪಂಚ ಗ್ಯಾರಂಟಿಗಳು ಬಡ ಜನರ ಕೈ ಹಿಡಿತಾ ಇದ್ದಾವೆ. ಹೀಗಾಗಿ ಬಡ ಜನರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ನಾವು ಮತವನ್ನು ಹಾಕ್ತೇವೆ. ರಾಧಾಕೃಷ್ಣ ದೊಡ್ಡಮನಿಯವರಿಗೆ ಭರ್ಜರಿ ಬಹುಮತದಿಂದ ಆಯ್ಕೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಗ್ರಾಮದ ಜನರು ಕೂಡ ಹೇಳ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಗಾಜ್ರಿ ಜೊತೆ ರಾಜಶೇಖರಯ್ಯ, TV5 ಕಲಬುರಗಿ.